ನಾವು ಎಲ್ಲ ಶೇಖರಣೆ ಮಾಡಿ ಏನೇ ಆಗಲಿ ಒಂದು ಸಿನಿಮಾ ಕಾಮನ್ ಮ್ಯಾನ್ಗೆ ರೀಚ್ ಆಗಬೇಕಾದ್ರೆ ಏನೇನು ಇರಬೇಕು ಅಂಥೇಳಿ ಹೀಗೆ ರಿಸರ್ಚ್ ಮಾಡುವಾಗ ಒಂದು ಮಂಗಳೂರಿನ ದೊಡ್ಡ ಡಾನ್ ಅವ್ರ ಹೆಸರು ಹೇಳಲ್ಲ, ಅವರು ತುಂಬ ಕಂಬಳಕ್ಕೆ ಸಪೋರ್ಟ್ ಮಾಡಿದರು. ನಮಗೆ ಅದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವರನ್ನು ಅಸ್ಯಾಸಿನೇಷನ್ ಮಾಡೋಕ್ಕೆ ದಾವೂದ್ ಕಡೆಯವರಿಂದ ಬಂದಿದ್ದರು ಅಂತ ಒಂದು ಮ್ಯಾಟರ್ ಸಿಕ್ತು. ಅದು ದುಬೈಯಿಂದ ಲಿಂಕ್ ಇತ್ತು. ಸರಿ ಇರಲಿ ಅಂದ್ಬಿಟ್ಟು ನಾವು ಅದನ್ನು ಆ ಕ್ಯಾರೆಕ್ಟರ್ನು ಒಂದು ತಂದು ಹೇಗೆ ಅವ್ರು ಅಂಡರ್ವರ್ಲ್ಡ್ನವ್ರು ಆದರೂ ಕಂಬಳಕ್ಕೆ ಅವರು ನಡೆಸ್ತಾ ಇದ್ದಿದ್ದ ರೀತಿ, ಅವರು ಸಹಾಯ ಮಾಡ್ತಿದ್ದಿದ್ದ ರೀತಿ, ಬಡವರಿಗೆಲ್ಲ ಅಂಗಡಿ ಇಡೋಕ್ಕೆ ಅವರೇ ದುಡ್ಡು ಕೊಡ್ತಾಯಿದ್ರು, ಆ ಥರ ಒಂದು ವಿಷಯಗಳು ಎಲ್ಲ ಇದ್ದು ಅದನ್ನು ಸಿನಿಮಾದಲ್ಲಿ ಮಾಡಿದ್ವಿ. ಆಮೇಲೆ 2 ಹೀರೋಗಳನ್ನ ತಗೋಬೇಕಾಗಿತ್ತು, ಯಾಕೆಂದರೆ 2 ಓಡಿಸೋರು ಆಗಬೇಕಾಗಿತ್ತು. ನಮ್ಮ ಸಿನಿಮಾ ಹೀರೋಗಳು ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಕೋಣ ಓಡುತ್ತಲ್ಲ ಅದನ್ನು ಹಿಡಿಯೋದಿದೆಯಲ್ಲ 800 to 1500 ಹಾರ್ಸ್ ಪವರ್ ಅದು ಓಡೋದು. ಅದನ್ನು ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡಿಕೊಂಡು ಓಡಬೇಕು, ಅದು ಕೆಸರಲ್ಲಿ ಓಡಬೇಕು. ಸೊ ಅದಕ್ಕೆ ಇಬ್ಬರನ್ನ ಟ್ರೈನ್ ಮಾಡಿ ನಾನೇನು ಧೈರ್ಯ ಮಾಡಿದೆ, ಅವರು ಶ್ರೀನಿವಾಸ್ ಗೌಡ ಅಂತ, ಅವ್ರನ್ನ ಹುಸೇನ್ ಬೋಲ್ಟ್ ಅಂತಾರೆ. ಹುಸೇನ್ ಬೋಲ್ಟ್ ಯಾವ ಥರ ಓಡ್ತಾನೆ ಅದಕ್ಕಿಂತ ಜಾಸ್ತಿ ಅವರು ಕೆಸರಲ್ಲಿ ಕ್ರಾಸ್ ಮಾಡಿ, ಏಕೆಂದರೆ ಹುಸೇನ್ ಬೋಲ್ಟು ಶೂ ಹಾಕ್ಕೊಂಡು ಒಳ್ಳೆ ಹುಲ್ಲುಗಾವಲ ಮೇಲೆ ಓಡ್ತಾನೆ. ಬಟ್ ಈ ಶ್ರೀನಿವಾಸ್ ಗೌಡ 2 ಕೋಣ ಹಿಡ್ಕೊಂಡು ಆ ಕೊಚ್ಚೆನಲ್ಲಿ ಕಾಲಿಟ್ಟರೆ ತೆಗಿಯೋಕ್ಕೆ ಆಗಲ್ಲ, ಅದರಲ್ಲಿ 8 ಸೆಕೆಂಡಲ್ಲಿ 6 ಸೆಕೆಂಡಲ್ಲಿ 100 ಮೀಟರ್ಸ್ ಮಾಡಿ ಈ ಹ್ಯಾಸ್ ಬಿಕಮ್ ವರ್ಲ್ಡ್ ಫೇಮಸ್. ಸೊ ಅವರನ್ನೇ ತಗೊಂಬಂದೆ ನಾನು ಹೀರೋ. ಯಾಕೆ ನೀನು ಯಾವ ಹೀರೋ ಮಾಡಿದ್ರು ಅದಕ್ಕೆ ನ್ಯಾಚುರಲ್ ಆಗಿ ರಿಯಾಲಿಟಿ ಕೊಡೋಕ್ಕೆ ಆಗ್ತಿರ್ಲಿಲ್ಲ.